ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಳ್ಳಾರಿಯಲ್ಲಿ ಮೋಸ್ಟ್ ವಾಂಟೆಡ್ ಗಾಂಜಾ ಕಿಂಗ್ ಪಿನ್ ಅನ್ನು ಬಂಧಿಸಲಾಗಿದೆ. ಮೋಸ್ಟ್ ವಾಂಟೆಡ್ ಗಾಂಜಾ ಕಿಂಗ್ ಪಿನ್ ದೌಲಾನ್ ಅನ್ನು ಬಂಧಿಸಲಾಗಿದೆ. ದೌಲಾ ವಿರುದ್ಧ 1.5 ದಶಕದಲ್ಲಿ 21 ಪ್ರಕರಣಗಳು ದಾಖಲಾಗಿತ್ತು. ರಾಜಕೀಯ ಪ್ರಭಾವ ಬಳಸಿ ಚಳ್ಳೆ ಹಣ್ಣು ತಿನ್ನಿಸಿದಂತ ದೌಲಾ. ಐಜಿಪಿ ಡಾಕ್ಟರ್ ಹರ್ಷ, ಎಸ್ಪಿ ಸುಮನ್ ಡಿ ಪನ್ನೇಕರ್ರಿಂದ ದಿಟ್ಟ ಕ್ರಮವನ್ನು ಕೈಗೊಳ್ಳಲಾಗಿದೆ. ಆಂಧ್ರ ಸೇರಿದಂತೆ ವಿವಿಧ ಕಡೆಯಿಂದ ಗಾಂಜಾ ಸಪ್ಲೈಯನ್ನ ಮಾಡ್ತಾ ಇದ್ದ ಈ ದೌಲಾ ಕೇಸ್ ದಾಖಲಾಗ್ತಾ ಇದ್ದಂತೆ ಕೆಲ ದಿನ ತಲೆಮರೆಸಿಕೊಂಡು ಮತ್ತೆ ಇದೀಗ ದಂಧೆಯನ್ನ ಮಾಡ್ತಾ ಇದೆ. ತಗೊಂಡಿದ್ದೇವೆ. ಈ ಕುರಿತು ಈಗ ಬಳ್ಳಾರಿ ವಲಯದಲ್ಲಿ ಏನು ಕಾರ್ಯಾಚರಣೆಗಳು ನಡೀತಾ ಇದೆ, ಮಾನ್ಯ ರೇಂಜ್ ಐಜಿಪಿ ಅವರ ಆದೇಶದಂತೆ ಬಳ್ಳಾರಿ ಜಿಲ್ಲೆಯಲ್ಲಿ ನಾವು ಕೆಲವು ಕಠಿಣ ಕ್ರಮಗಳನ್ನು ಇಲ್ಲಿವರೆಗೆ 1 ತಿಂಗಳಲ್ಲಿ ತಗೊಂಡಿದ್ದೇವೆ. ಈ ಕುರಿತು ಈಗಾಗಲೇ ನಾವು ಸುಮಾರು ಮಾಹಿತಿಗಳನ್ನು ಹಂಚಿಕೊಂಡಿದ್ದೇವೆ. ಅದೇ ನಿಟ್ಟಿನಲ್ಲಿ ಏನು ಮಾದಕ ದ್ರವ್ಯಗಳಿದೆ, NDPS ಆ್ಯಕ್ಟ್ ಅಡಿಯಲ್ಲಿ ಬರುವಂಥ ಏನು ಆಕ್ಟಿವಿಟಿ ಇದೆ, ಅದರ ಬಗ್ಗೆ ನಾವು ಸುಮಾರು ಕ್ರಮಗಳನ್ನ ತೆಗೆಯೋದ್ರ ಬಗ್ಗೆ ವಿಮರ್ಶೆ ಮಾಡಿದ್ದು. IGP ಅವರ ಆದೇಶದಂತೆ ಕೆಲವು ಹಳೆಯ ಕೇಸಸ್ ಏನಿತ್ತು ಅದನ್ನು ಪರಿಶೀಲನೆ ಮಾಡ್ತಾ ಬಂದ್ವಿ. ಆ ಪರಿಶೀಲನೆ ಕಂಡು ಬಂದಿದ್ದೇನಂತಂದರೆ, ಕೆಲವು ವ್ಯಕ್ತಿಗಳು ಪ್ರಮುಖವಾಗಿ ಈ ಜಿಲ್ಲೆಯಲ್ಲಿ ಅಲ್ಲದೆ ಬೇರೆ ಜಿಲ್ಲೆಗಳಲ್ಲಿ ಕೂಡ ಈ ಒಂದು ಮಾದಕ ವಸ್ತುವನ್ನು ಪೆಡಲ್ ಮಾಡುವಂಥದ್ದು, ಅಂದರೆ ಜನರಿಗೆ ಹಂಚಿಕೆ ಮಾಡುವಂಥದ್ದು ಇರ್ಬೋದು, ಅದರಲ್ಲಿ ಹೆಚ್ಚಾಗಿ ಯೂತ್ಗಳಿಗೆ ಅದನ್ನು ತಲುಪುವಂತೆ ಮಾಡುವಂಥದ್ದು ವ್ಯವಸ್ಥಿತವಾಗಿ ಒಂದು ಕಾರ್ಯಜಾಲವನ್ನು ನಡೆಸ್ಕೊಂಡು ಹೋಗ್ತಾ ಇರುವಂಥದ್ದು ನಮ್ಮ ಗಮನಕ್ಕೆ ಬಂತು. ಸೊ ಆ ನಿಟ್ಟಿನಲ್ಲಿ ಎಲ್ಲ ಕೇಸಸ್ಸನ್ನು ನಾವು ಪರಿಶೀಲನೆ ಮಾಡಿದಾಗ ಒಂದು ವ್ಯಕ್ತಿ, ಅವನ ಹೆಸರು ದೌಲಾ ಅಂತ ಹೇಳಿ, ಅಲಿಯಾಸ್ ಮೆಹಬೂಬ್ ದೌಲಾ, ಇವನು ಬಳ್ಳಾರಿ ನಗರ ನಿವಾಸಿ, APMC ಲಿಮಿಟ್ಸಲ್ಲಿ ಇವನ ಮನೆ ಇದ್ದು, ಇವನು ವ್ಯವಸ್ಥಿತವಾಗಿ ಸುಮಾರು 10-15 ವರ್ಷಗಳಿಂದ ಈ ಕಾರ್ಯಾಚರಣೆಯನ್ನು ನಡೆಸ್ಕೊಂಡು ಬಂದಿದ್ದಾನೆ. ಪ್ರತಿಯೊಂದು ಕೇಸಿನಲ್ಲೂ ಅವನು ಅರೆಸ್ಟ್ ಆಗಿ ಆನಂತರ ಬೇಲ್ ತಗೊಂಡು ಆಚೆ ಬಂದು ಮತ್ತೆ ಅದೇ ಪ್ರಕ್ರಿಯೆಯನ್ನು ನಡೆಸ್ತಾ ಇರುವಂಥದ್ದು, ಹ್ಯಾಬಿಚುವಲ್ ಆಗಿ ನಡೆಸ್ತಾ ಇರುವಂಥದ್ದು ಕಂಡು ಬಂದಿದೆ. ಸೊ ಈ ಒಂದು ಎಲ್ಲ ಕ್ರಮಗಳನ್ನು ಪರಿಶೀಲನೆ ಮಾಡಿದಾಗ, ಕೇಸಸನ್ನು ಪರಿಶೀಲನೆ ಮಾಡಿದಾಗ, ಒಂದು ಪಿಟ್ NDPS ಆ್ಯಕ್ಟ್ ಅಂತ ಏನು ಹೊಸ ಪ್ರೊವಿಷನ್ ಇದೆ 1988 ಇದ್ದು, ಅದರಲ್ಲಿ ಯಾರು ಇಂಥ ಒಂದು NDPS ಆ್ಯಕ್ಟ್ ಅಡಿಯಲ್ಲಿ ಯಾರು ಅದನ್ನು ವ್ಯವಸ್ಥಿತವಾಗಿ ಕಂಟೈನ್ ಮಾಡಲಿಕ್ಕಾಗಲ್ಲ, ಅವರನ್ನು ಕಂಟ್ರೋಲ್ ಮಾಡಲಿಕ್ಕಾಗಲ್ಲ, ಅಂಥವರಿಗೆ ಇನ್ನೂ ಹೆಚ್ಚಿನ ಒಂದು ಕ್ರಮ ತಗೊಳ್ಳಿಕ್ಕೆ ಅವಕಾಶಗಳಿದೆ. ಅಂದರೆ ಅದರಲ್ಲಿ ನಮ್ಮ ಮುಖ್ಯಾಧಿಕಾರಿಗಳಿದ್ದಾರೆ, IGP ರೇಂಜ್ ಅವರು, ಅದರಲ್ಲಿ ಡಿಟೆನ್ಷನ್ ಆರ್ಡರ್ನ ಪಾಸ್ ಮಾಡ್ಬೋದು ಅನ್ನುವಂಥದ್ದು ಒಂದು ಅವಕಾಶ ಇದೆ. ಸೊ ಈ ಒಂದು ಅವಕಾಶವನ್ನು ಬಳಸ್ಕೊಳ್ಳೋ ಉದ್ದೇಶದಿಂದ ನಾವು ದೌಲಾನ ವಿರುದ್ಧ ಇರುವಂತಹ ಎಲ್ಲ ಏನು FIRಗಳಿದೆ ಅದನ್ನೆಲ್ಲ ಪರಿಶೀಲನೆ ಮಾಡಿ ಎಲ್ಲನೂ ಕ್ರೋಢೀಕರಿಸಿ ನಾವು ಒಂದು ಡೀಟೇಲ್ಡ್ ಪ್ರಪೋಸಲನ್ನು ನಿನ್ನೆ 12ನೇ ತಾರೀಕಿಗೆ 12/2/26 ಮಾನ್ಯ IGP ಅವರಿಗೆ ಸಲ್ಲಿಸಿದ್ದು, IGP ಅವರು ಅದನ್ನೆಲ್ಲ ಪರಿಶೀಲನೆ ಮಾಡಿ 12ನೇ ತಾರೀಕಿಗೆ ಒಂದು ಆದೇಶವನ್ನು ಹೊರಡಿಸಿದ್ದಾರೆ, ಡಿಟೆನ್ಷನ್ ಆರ್ಡರನ್ನು ಹೊರಡಿಸಿದ್ದಾರೆ. ಅದನ್ನು ನಾವು ಪಡೆದುಕೊಂಡು ಈ ದಿನ ದೌಲಾ ಅನ್ನೋನ್ನ ನಾವು ಪತ್ತೆ ಹಚ್ಚಿ ಅವನಿಗೆ ಜಾರಿ ಮಾಡಿದ್ದು, ಅವನನ್ನು ಬಳ್ಳಾರಿ ಕಾರಾಗೃಹಕ್ಕೆ ನಾವು ಇವತ್ತು ಹ್ಯಾಂಡ್ ಓವರ್ ಮಾಡ್ತಾ ಇದ್ದೇವೆ. ಬಳ್ಳಾರಿ ವಲಯದಲ್ಲಿ ಏನು ಕಾರ್ಯಾಚರಣೆಗಳು ನಡೀತಾ ಇದೆ, ಮಾನ್ಯ ರೇಂಜ್ IGP ಅವರ ಆದೇಶದಂತೆ ಬಳ್ಳಾರಿ ಜಿಲ್ಲೆಯಲ್ಲಿ ನಾವು ಕೆಲವು ಕಠಿಣ ಕ್ರಮಗಳನ್ನು ಇಲ್ಲಿವರೆಗೆ 1 ತಿಂಗಳಲ್ಲಿ ತಗೊಂಡಿದ್ದೇವೆ. ಈ ಕುರಿತು ಈಗಾಗಲೇ ನಾವು ಸುಮಾರು MDMA ಡ್ರಗ್ಸ್ ಮಾರಾಟ ಜಾಲ ಭೇದಿಸಿದ ಹಾಸನದ ಪೊಲೀಸರು. ಖಚಿತ ಮಾಹಿತಿ ಮೇರೆಗೆ ಪೆನ್ಷನ್ ಮೊಹಲ್ಲಾ ಪೊಲೀಸರು ದಾಳಿ ಮಾಡಿದ್ದಾರೆ. ಕಾರು ತಪಾಸಣೆ ನಡೆಸಿದಾಗ ಸಿಕ್ಕಿಬಿದ್ದಿರುವಂಥದ್ದು 5 ಯುವಕರು. 2 ಲಕ್ಷಕ್ಕೂ ಹೆಚ್ಚು ಮೌಲ್ಯದ 40 ಗ್ರಾಂ MDMA ವಶ ಪಡ್ಕೊಂಡಿದ್ದಾರೆ. ರಾಜ್ಕುಮಾರ ನಗರ ಬಳಿಯ ಚೆಕ್ಪೋಸ್ಟ್ನಲ್ಲಿ ಬಂಧಿಸಲಾಗಿದೆ. ಹಾಸನ ನಗರದ ರಾಜ್ಕುಮಾರ್ ನಗರ ಬಳಿಯ ಚೆಕ್ಪೋಸ್ಟ್ 29 ವರ್ಷದ ಪರ್ವೇಜ್, 24 ವರ್ಷದ ಸುಹೇಲ್, 20 ವರ್ಷದ ಅಬ್ದುಲ್ ಯಾಸಿನ್, 24 ವರ್ಷದ ಇಬ್ರತ್ ಖಾನ್, ಎಲ್ಲ 20, 24, 25 ವರ್ಷದವರು. ಸೈಯದ್ ಹುಸೇಫ್ 23 ಬಂಧಿತರು. ಶಿವಮೊಗ್ಗ ಮೂಲದ 4, ಹಾಸನದ ಓರ್ವ ಅನ್ನೋದು ಗೊತ್ತಾಗ್ತಾ ಇದೆ. 40 ಗ್ರಾಂ MDMA ಎರ್ಟಿಗಾ ಕಾರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಇದು ಪೆನ್ಷನ್ ಮೊಹಲ್ಲಾ ಪೊಲೀಸ್ ಠಾಣೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ಕೂಡ ದಾಖಲಾಗಿದೆ. MDMA ಡ್ರಗ್ಸ್ ಮಾರಾಟ ಜಾಲವನ್ನು ಪತ್ತೆ ಮಾಡಿರೋದು. ಸೊ ಇದಕ್ಕೆ ಸಂಬಂಧಪಟ್ಟಂತೆ 5 ಇದೀಗ ವಶಕ್ಕೆ ಪಡ್ಕೊಳ್ಳಲಾಗಿದೆ. ಇದರಲ್ಲಿ 4 ಶಿವಮೊಗ್ಗದವರು, ಒಬ್ಬ ಹಾಸನದವನು ಅನ್ನೋದು ಗೊತ್ತಾಗ್ತಾ ಇದೆ.